ಭಾರತದಲ್ಲಿ ಕಳೆದ 24 ಗಂಟೆಗಳಲ್ಲಿ ಏನಾಯಿತು ಎಂದು ನೋಡೋಣ. ದೇಶದ ರಾಜಧಾನಿ ದೆಹಲಿಯಲ್ಲಿ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಅದರ ನಂತರ ಸುಪ್ರೀಂ ಕೋರ್ಟ್ ಹಿಮಾಚಲ ಸರ್ಕಾರಕ್ಕೆ ನೀರು ಸರಬರಾಜು ಮಾಡಲು ಆದೇಶಿಸಿದೆ. ಈ ವರದಿಯ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿಯವರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದಲ್ಲಿ ನೆರೆಯ ದೇಶಗಳಾದ ಬಾಂಗ್ಲಾದೇಶ, ಭೂತಾನ್, ನೇಪಾಳ ಮತ್ತು ಮಾರಿಷಸ್ನ ಉನ್ನತ ನಾಯಕರನ್ನು ಆಹ್ವಾನಿಸಲಾಗಿದೆ. ಭಾರತೀಯ ಆರೋಗ್ಯ ವಿಮಾ ಕ್ಷೇತ್ರದಲ್ಲಿ ಹೊಸ ಮಾನದಂಡವನ್ನು ಮಾಡಲಾಗಿದೆ. ವಿಮಾ ನಿಯಂತ್ರಕ IRDAI ಆರೋಗ್ಯ ವಿಮೆಯ ಕುರಿತು ಮಾಸ್ಟರ್ ಸುತ್ತೋಲೆಯನ್ನು ಹೊರಡಿಸಿದೆ. 1 ಗಂಟೆಯೊಳಗೆ ಮನವಿಯನ್ನು ಅಂಗೀಕರಿಸಬೇಕು ಎಂದು ಅದರಲ್ಲಿ ಉಲ್ಲೇಖಿಸಲಾಗಿದೆ. ಇದು ಆರೋಗ್ಯ ವಿಮೆಯಲ್ಲಿ ಪಾರದರ್ಶಕತೆಯನ್ನು ನೀಡುತ್ತದೆ. ಇದರರ್ಥ ನೀವು ವಿಮೆಯನ್ನು ಕ್ಲೈಮ್ ಮಾಡುವಾಗ ಹೆಚ್ಚು ಅಲೆದಾಡಬೇಕಾಗಿಲ್ಲ. ನಮ್ಮ ದೇಶದಲ್ಲಿ ನಕಲು ಮಾಡದೆ ಯಾವುದೇ ಪರೀಕ್ಷೆಗಳು ಇರಬಹುದೇ? ಇಂತಹ ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿವೆ. ಕೆಲ ದಿನಗಳ ಹಿಂದೆ ನೀಟ್ ಪರೀಕ್ಷೆ ಸೋರಿಕೆ ಆರೋಪ ಕೇಳಿ ಬಂದಿತ್ತು. ಆದರೆ ಇತ್ತೀಚೆಗಷ್ಟೇ ಫಲಿತಾಂಶ ಬಂದಿದ್ದು ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. 67 ವಿದ್ಯಾರ್ಥಿಗಳ ಪೈಕಿ 720 ಅಂಕಗಳು ಬಂದಿವೆ. ಇದು ತುಂಬಾ ಆಘಾತಕಾರಿಯಾಗಿದೆ. ಇದಲ್ಲದೆ ಚುನಾವಣೆಯ ದಿನವೇ ಈ ಫಲಿತಾಂಶ ಪ್ರಕಟವಾಗಿದೆ ಮತ್ತು ಅತ್ಯಂತ ಆಶ್ಚರ್ಯಕರ ವಿಷಯವೆಂದರೆ 6 ವಿದ್ಯಾರ್ಥಿಗಳು ಪೂರ್ಣಾಂಕಗಳನ್ನು ಗಳಿಸಿದ್ದಾರೆ ಮತ್ತು ಈ ಎಲ್ಲಾ ವಿದ್ಯಾರ್ಥಿಗಳು ಒಂದೇ ಕೇಂದ್ರಕ್ಕೆ ಸೇರಿದವರು. ಅಂದರೆ ಅದೇ ಹಾಲ್ನಲ್ಲಿ ಪರೀಕ್ಷೆ ಕೊಟ್ಟಿದ್ದಾರೆ.